ಎನ್ನುತ್ತವೆ ಕನಕ ಗರ್ಭನ ತಪವನು ಗೈವೆ ಎನ್ನುತ್ತಲೆ ವನಕ್ಕಾಗಿ ನಡೆ ತಂದು ಮನದಿ ಯೋಚಿಸಿದಳು ವನಕ್ಕಾಗಿ ನಡೆ ತಂದು ಮನದಿ ಯೋಚಿಸಿದಳು ಜನನಿಯ ಕೇಳಿ ಮಲಿನಿಯೋ ವರತನುಜಾಪೇಕ್ಷೆಯಲ್ಲಿ ಕಾಮಿನಿಯೋ ಸಪ್ತ ಸ್ವರಗಳಿಂದ ಹೊರಹೊಮ್ಮುವಂತಹ ರಾಗದೋಪಾದಿಯಲ್ಲಿ ಸಪ್ತ ವರ್ಣಗಳಿಂದ ಮೂಡಿ ಬರುವಂತಹ ಕಾಮನ ಬಿಲ್ಲಿನ ಹಾಗೆ ಶೋಭಾಯಮಾನವಾಗಿಯೂ ವರ್ಣರಂಜಿತವಾಗಿಯೂ ಶೋಭಿಸುತ್ತಾ ಇದೆ ನಮ್ಮೇ ಶೋಣಿತಾಪುರ. ರುದಿರಧಾರೆಯನ್ನೇ ಬೆವರಿನೋಪಾದಿಯಲ್ಲಿ ಸುರಿಸುವುದರ ತನ್ಮೂಲಕವಾಗಿ ನಮ್ಮೇ ಪುರದ ನಿರ್ಮಾಣವಾಗಿದೆ. ಎತ್ತ ನೋಡಿದರೆತ್ತ ರಕ್ತಸಿಕ್ತವಾದಂತಹ ಕಥೆಗಳನ್ನ ಬಿತ್ತರಿಸುವಂತಹ ರಾಜಗೋಪುರಗಳು. ಇದೆಲ್ಲವನ್ನ ಕಂಡ ಆ ಕ್ಷಣದಲ್ಲಿ ಇಲ್ಲಿ ಸಾವು ನೋವುಗಳು ಎಷ್ಟು ಸಂಭವಿಸಿದೆ ಎನ್ನುವುದನ್ನು ನಾನು ಮನಗಂಡವಳಾಗಿದ್ದೇನೆ. ಅದಕ್ಕೋಸುಗ ಹೆತ್ತಬ್ಬೆಯ ಮನಮನರಿತುಕೊಂಡು ಉತ್ತಮ ಸುಪುತ್ರಿ ಎಂದಿರಿಸಿಕೊಳ್ಳಬೇಕೆನ್ನುವ ಕಾರಣದಿಂದ ಅವಳಿಂದ ಆಶೀರ್ವಾದವನ್ನು ಪಡೆದುಕೊಂಡೇ ಈ ಕೊಂಡಾರಣ್ಯದಲ್ಲಿ ಬಂದು ನಿಂತುಕೊಂಡೆ. ಇಲ್ಲಿಗೆ ಬಂದಾಕ್ಷಣದಲ್ಲಿ ಯಾಕೋ ಇವತ್ತು ಚಿತ್ತ ಎನ್ನುವುದು ವೈಕಲ್ಯತೆ ಹೊಂದುತ್ತಾ ಉಂಟು. ಮನಸ್ಸಿನಲ್ಲಿ ಏನೋ ಒಂದು ರೀತಿಯಾದಂತಹ ಭೀತಿ. ಇದೆಲ್ಲದಕ್ಕೆ ಕಾರಣ ಏನು? ಉತ್ತರ ಸಿಕ್ಕಿದೆ. ಈ ಸೌಂದರ್ಯವೇ ಇವತ್ತು ಕಾರಣವಾಗುತ್ತಾ ಇದೆ. ನಾನು ಹೇಗಿದ್ದೇನೆ? ಚೆಲುವಿಗೆ
ತಲೆ ಶೋಭಿಸುವೆ ನನವಿಂದು. ಇಳೆಯ ಕಾಮುಕರನ್ನ ಕಂಡರೆ, ಇಳೆಯ ಕಾಮುಕರನ್ನ ಕಂಡರೆ, ಇವರು ಕಂಡರೆ ಎಲ್ಲ ಕಾಣದೆ ಮೋಗಿದ ದುಡಿಯರು, ಮೋಗಿದ ದುಡಿಯರು. ಇಲ್ಲ ತಪಕಿಯರು ವಿಕ್ರಮಗುವನೈತೆ, ಹೇಗೆ ತಪಕಿಯರು ವಿಕ್ರಮಗುವನೈತೆ. ಆ ಚಂದ್ರನಿಗೆ ಯೌವನದಿಂದ ಇದು ನನ್ನ ಚೆಲುವು. ನಾನು ಸರಿಸೋಭಿಸುವೆ ಅದರಿಂದ ಯೌವನದಿಂದ ನಾನು ಹೇಗೆ ತಪಸ್ಸನ್ನು ಆಚರಿಸುವುದು ಕಷ್ಟ. ಯಾಕೆ ನನ್ನನ್ನೇ ನಾನು ನೋಡಿಕೊಳ್ಬೇಕು. ಹೇಗೆ ಕಾಣ್ತಾ ಇದ್ದೇನೆ ಸ್ವಾಮಿ? ಅಯ್ಯೋ, ಹೇಗೆ ಕಾಣ್ತಾ ಇದ್ದಾರೆ. ಭೂರಿ ವೈಭವ ಅಂತಿರ್ಪ ಮಮ ಚೆಲುವನು, ಸುರ ನಾರಿಯರು ತವ ಮೋರೆಯ ಮುಚ್ಚಲು, ಮೆರವೇಕೆ ಮಿಸುನಿಯ ವದನ ಚಂದಿರ, ಕುಂದ ಕುಟ್ಮಲಾರದನು ಶಶಿಮುಖಿ ಚಂದದೊಳು ಬೆಳೆದಿರ್ಪೆ ದರೆಯಳು, ಎನಗೆ ಸರಿಸಮರಿ ಯಾರು ಭೇದ ಬಿಚ್ಚಗನ ಇಹ ಸೃಷ್ಟಿಯಲಿ, ನೀರೆಯರೆಲ್ಲ ಹೋಗಿ ನೇಪಥ್ಯಕ್ಕೆ ಕರಿನೀರೆ ವಸುದೆಯಳು, ಶೋಭಿರ್ಪ ಶೋಣಿತರಿ ವರ ಮಾತೆ ದಿತಿಯಳು ಪುಟ್ಟಿರ್ಪ ನಂಗೆಣೆ ಯಾರು? ಯಾರು 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 ಇಲ್ಲ. ಅದು ಹೇಗರ್ಥ ಆಯ್ತು ನನಗೆ. ನಾನು ಅರಮನೆಯಿಂದ ಎಲ್ಲಿಗೆ ಬರುವಾಗ ಅದೆಷ್ಟೋ ನಾರಿಮಣಿಯರು ನನ್ನನ್ನು ನೋಡಿ ಮಾಡಿದ್ದು ಹೇಗೆ ಗೊತ್ತೇ? ಮಾಶ್ಚರ್ಯ. ಹಾ, ಅಲ್ಲಿರದ ಸೌಂದರ್ಯ ಇಲ್ಲಿ ಕಂಡ ಕ್ಷಣದಲ್ಲಿ ಹೊಟ್ಟೆಯ ಕಿಚ್ಚು. ಅದು ಬಿಡೋಣ, ಆ ಕಿಚ್ಚಿನಿಂದ ನನ್ನ ತಪಸ್ಸಿಗೆ ಯಾವುದೇ ರೀತಿಯಂತಹ ಕಿಚ್ಚು ಹತ್ತಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ವರ್ಗ ಯಾವುದು? ಇಳೆಯ ಕಾಮುಕರಿಯನ್ನ ಕಂಡರೆ ಮೋಹಿಸದುಳಿಯರು. ಅಲ್ಲಿ ಕುಳಿತವರೆಲ್ಲರೂ ಕಾಮುಕರೇ. ಹಾ, ಕಾಮ ಪ್ರಜ್ಞೆ ಎನ್ನುವುದು ನನ್ನನ್ನು ಕಂಡ ಕ್ಷಣದಲ್ಲಿ ಜಾಗೃತವಾಗುವುದಕ್ಕೆ ಆರಂಭವಾಗಿದೆ. ಅವರ ಭೀತಿ ಒಂದು ಲೆಕ್ಕದಲ್ಲಿ ಉಂಟು ನನಗೆ. ಇನ್ನೊಂದು ವರ್ಗ ಯಾವುದು? ಸುರರೆಂಬ ಹಗೆಗಳಾಗಿಹರು, ನಮ್ಮ ಏಳ್ಕೆಯ ಕಂಡು ಸಹಿಸಿಕೊಳ್ಳುವುದಿಲ್ಲ ಅವರು. ಹಾಗಿದ್ರೆ ಒಟ್ಟು ಸಮಸ್ಯೆಯ ಸುಳಿಯಲ್ಲಿ ಸಿಲುಕಿಕೊಂಡಿದ್ದೇನೆ. ಹೇಗೆ ತಪಸ್ಸನ್ನು ಆಚರಿಸುವುದು? ಚಂದನ ಜಿಗಿದೋಡುವ ಜಿಂಕೆ ತೆರೆದಲಿನ ತಪಸ್ಸನ್ನು ಆಚರಿಸಿದರೆ ಹೇಗೆ? ಅದಾಗುವುದಿಲ್ಲ. ಹೋಗುವ ವ್ಯಾಘ್ರನ ಭೀತಿ ನನಗುಂಟು. ಇನ್ನು ಬಸಿರಗಿಡದಳು ಕುಳಿತು ಕೆಂಪೇರಿದ ಕೊಕ್ಕಿನಿಂದ ಪಣ್ಗಳ ಕುಕ್ಕಿ ತಿನ್ನುವ ಗಿಳಿಯಾದರೆ ಹೇಗೆ? ಅದಾಗುವುದಿಲ್ಲ. ಅಲ್ಲಿ ಬೇಟೆಗಾರ ಬಾಣ ಬಂದು ಜೋಡಿಸ್ತಾ ಇದ್ದಾನೆ. ಅವ ಬಾಣವನ್ನೇ ಬಿಟ್ಟ ಅಂತೇಳಿ ಆದ್ರೂ ಅವನ ವಶ ನಾನಾಗುತ್ತೇನೆ. ಹಾಗಾಗಿ ಅದು ಕೂಡ ಬೇಡ. ಇನ್ನು ಹೇಗೆ ತಪಸ್ಸನ್ನು ಆಚರಿಸುವುದು? ಅದು ಅಲ್ಲಿ ನೋಡಿ ಅಂತೆ, ಸಾಲು 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 ಸಾಲು, ಕಪ್ಪು 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 ಕಪ್ಪು. ಆ ಕಪ್ಪನೆಯ ಆಕೃತಿ ಇಲ್ಲಿ ಕಡೆಗಾಗಿ ಬರ್ತಾ ಇದೆ. ಮಹಿಷಿಗಳ ಹಿಂಡು ಇದುವೇ ಸರಿ. ಶೀಘ್ರವೇ ಮಹಿಷಿ ರೂಪವನ್ನಂತೂ ತಪಸ್ಸನ್ನು ಆಚರಿಸುತ್ತೇನೆ.